ನೋಡಿ ಸರ್, ಮುನಿರತ್ನಂ ಪಾಪ HIV ಇಂಜೆಕ್ಷನ್ ಇವ್ರಿಗೆ ಕೊಟ್ಟ ಮೇಲೆ ಅವ್ರಿಗೆ ಒಂಥರ ಏನೇನೋ ಮಾತಾಡ್ತಾರೆ. ಆಮೇಲೆ ಅವರು ಬಾಡಿ ಚೇಂಜ್ ಆಗ್ತದೆ, ಫೇಸ್ ಚೇಂಜ್ ಆಗ್ತದೆ, ತುಟಿ ಎಲ್ಲ ಬೆಳ್ಳಗಾಗ್ತಾ ಇದೆ, ಕೆಂಪುಗಾಗ್ತಾ ಇದೆ. ಅದಾದಮೇಲೆ ಯಾಕೋ ಏನೇನೋ ಮಾತಾಡ್ತಾವ್ರೆ ಅಶೋಕ್ ಅವರು. ವಿರೋಧ ಪಕ್ಷ ನಾಯಕನಾಗಿ ಇರುವಂಥದ್ದಕ್ಕೆ ಲಯಾಕ್ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ದಿನ ಬೆಳಿಗ್ಗೆ ಅಂದರೆ ಹುಚ್ಚುಚ್ಚುಂತಾರೆ ಏನೇನೋ ಮಾತಾಡೋದು. ಕಳ್ಳರು, ಚಿಲ್ಡ್ರು, ಕಚ್ಚರ್ಕರು, ಬುಡ್ಬುಡ್ಕಿಯವರು ಇವರೆಲ್ಲ ಇರುವಂಥದ್ದೆಲ್ಲ ಪೂರ್ತಿ BJPನಲ್ಲಿ ನಾವಲ್ಲ. ಸುಮ್ಮನೆ ಅಳ್ಳಾಡಿಸ್ಕೊಂಡು ಹೋಗಿ ಜನಗಳಿಗೆಲ್ಲ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರು. ಯಾವತ್ತಾದರೂ ಒಬ್ಬ ವಿರೋಧ ಪಕ್ಷ ನಾಯಕ, ಸಿದ್ದರಾಮಯ್ಯನವರು 2 ಬಾರಿ ವಿರೋಧ ಪಕ್ಷ ನಾಯಕರಿದ್ದರು, ಅವ್ರು ಮಾತಾಡೋದು ಎಷ್ಟು ತೂಕ ಇರ್ತಿತ್ತು, ಅವ್ರ ಮಾತಲ್ಲಿ ಎಷ್ಟು ಗಾಂಭೀರ್ಯತೆ ಇರ್ತಿತ್ತು, ಅವ್ರ ಮಾತಲ್ಲಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗುವಂಥ ಒಂದು ವ್ಯವಸ್ಥೆ ಇತ್ತು. ಡೈಲಿ 10 ಸರಿ ಪ್ರೆಸ್ ಮೀಟ್ ಮಾಡ್ತಾರಪ್ಪ ಅಶೋಕ್ ಅವರು. 10 ಸಾರಿ 10 ಸಾರಿನೂ 10 ಸುಳ್ಳುಗಳು ಹೇಳ್ತಾರೆ. ಯಾವುದಾದ್ರು ನಿಮ್ಮ ನಾಯಕರೊಬ್ಬರೇ ಹೇಳಿದ್ರು, ಅಶೋಕ್ ಅವರು ಮಿಮಿಕ್ರಿ ಇದ್ದಂಗೆ ಅಂತ ನಿಮ್ಮ ಹಿರಿಯ ನಾಯಕರೊಬ್ಬರು ಹೇಳಿದ್ರು. ನೋಡಿ ಸರ್, ಇಬ್ಬರು ಅಪೋಸಿಷನ್ ಲೀಡರ್ಸ್ ಇದಾರಲ್ಲ, ಅಪ್ಪರ್ ಹೌಸು ಮತ್ತು ಲೋವರ್ ಹೌಸು, ಇಬ್ಬರು ಜೋಕರ್ಸ್ಗಳೇ. ಅವ್ರೊಂದು ಮಾತಾಡಿದ್ರೆ ಇವ್ರೊಂದು ಮಾತಾಡ್ತಾರೆ, ಇವ್ರೊಂದು ಮಾತಾಡಿದ್ರೆ ಅವ್ರೊಂದು ಮಾತಾಡ್ತಾರೆ. ಸೆಂಟ್ರಿನಲ್ಲಿ ನಾನು ಕಳೆದೋತೀನಿ ಅಂತ ಪಾಪ ವಿಜಯೇಂದ್ರ ಅವ್ರು ಬಂದು ಅವಾಗ ಅವರು ಏನೋ ಒಂದು ಮಾತಾಡ್ತಾರೆ. ಅರ್ಥ ಆಯ್ತೆ? ನಾಟಕದ ಕಂಪನಿ ಇಡೀ ದೇಶದ ರಾಜ್ಯದಲ್ಲಿ ಪೂರ್ತಿ ನಾಟಕ ಆಡೋಕ್ಕೆ ಶುರು ಮಾಡಿದ್ದಾರೆ, ಜನಾಕ್ರೋಶ ಯಾತ್ರೆ ಅಂತ. ನಾಟಕ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಜನಗಳಿಗೆ ಈ ನಾಟಕ ಏನು ಅನ್ನುವಂಥದ್ದು ಪೂರ್ತಿ ಪ್ರಮಾಣದಲ್ಲಿ ಗೊತ್ತಾಗೋಗಿದೆ. ಬನ್ನಿ ಡಿಬೇಟ್ ಮಾಡೋಣ. ಅಸೆಂಬ್ಲಿಯಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ ನೀವು? ಏನು ಬೆಲೆ ಏರಿಕೆ ಅನ್ನುವಂಥದ್ದು ಪಟ್ಟಿ ಸಮೇತ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಯಾಕೆ? ಅಲ್ಲಿ ನೀವು ಮಾತೇ ಆಡಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ಗಳದು ನಿಮ್ಮದು. ನಿಮ್ಮಲ್ಲೇ ಅಡ್ಜಸ್ಟ್ಮೆಂಟ್, ನಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಇರಲಿ ಬಿಡಿ, ನಿಮ್ಮಲ್ಲೇ ಅಡ್ಜಸ್ಟ್ಮೆಂಟು.